ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮಸ್ತ್ ಚಾನಲ್. ಏನಪ್ಪ ವಿಷಯ ಅಂದರೆ ಈ ಬಿಗ್ ಬಾಸ್ ಪ್ರೋಮೋ ಬಂದಾಯ್ತು ಇವತ್ತು. ಬಿಗ್ ಬಾಸ್ ಪ್ರೋಮೋದ ಎಷ್ಟು ಜನ ಯಾವಾಗ ಕಾಯ್ತಿದ್ರು ಅವನವನು ಇವರು ಕಲರ್ಸ್ ಕನ್ನಡದವರು ಬಿಗ್ ಬಾಸ್ನವ್ರು ಏನು ಮಾಡಾಕತ್ತಾರೆ, ನಿದ್ದೆ ಮಾಡಾಕತ್ತಾರೆ ಏನು ಅಂತಂದು ನಾವು ಕಾಯ್ತಾ ಇದ್ವಿ. ಇವರು ಅಂತೂ ಇಂತೂ ಬಿಗ್ ಬಾಸ್ ಪ್ರೋಮೋ ಬಿಟ್ರು ಗುರು. ಅದು ನಾವು ಬೇರೆ ನಿರೀಕ್ಷೆನೇ ಇಟ್ಕೊಂಡಿದ್ವಿ. ಈ ಪ್ರೋಮೋದಲ್ಲಿ ಬೇರೆ ನಿರೀಕ್ಷೆನೇ ಬಂದ್ಬಿಟ್ಟೈತಿ. ಹಂಗ ಒಂದ್ಸಲ ಒಂದು ಬಿಗ್ ಬಾಸ್ ಪ್ರೋಮೋ ನೋಡ್ಕೊಂಡ್ ಬಂದ್ಬಿಡ್ರಲ್ಲ. ಮತ್ತೆ ನೋಡಿದ್ರಲ್ಲ ಬಿಗ್ ಬಾಸ್ ಪ್ರೊಮೋನ. ಬಟ್ ನಾವು ಅಂದ್ಕೊಂಡಿದ್ವಿ ಅಂದ್ರೆ ಪ್ರೊಮೋ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಮೊದಲ ಫಸ್ಟು ನಮ್ಮ ಸುದೀಪ್ ಸರ್ ಅವರ ದನಿನೇ ಸ್ಟಾರ್ಟ್ ಆಗುತ್ತೆ. ಈ ಪ್ರೊಮೋದಲ್ಲಿ ಅವ್ರದ್ದು ದನಿನೆಲ್ಲ ಇಷ್ಟು ಇದೆ. ಒಂದಿಷ್ಟು ಡೈಲಾಗ್ಸ್ಗಳು ಹೇಳ್ತಾರೆ ಮತ್ತು ಒಂದಿಷ್ಟು ಮಾತುಗಳು ಹೇಳ್ತಾರೆ. ಎಲ್ಲ ಅಂದರೆ ವರ್ಷಕ್ಕೆ ಒಂದೇ ಸಲ ಜಾಸ್ತಿ ಕಾಯೋದಂದರೆ ನಾವು ರಿಯಾಲಿಟಿ ಶೋ ಯಾವುದಪ್ಪ ಅಂದರೆ ಅದು ಬಿಗ್ ಬಾಸು. ಬಿಗ್ ಬಾಸ್ಗೆ ಹೋಗ್ಬೇಕಂತ ಅನ್ನೋರು ಒಂದೇ ಮನೆಯಲ್ಲಿ ಇರ್ತಾರೆ. ಮತ್ತು ಒಂದೇ ಕನಸು ಇಟ್ಕೊಂಡು ಬಂದಿರ್ತಾರೆ. ಒಂದೇ ಅಂದರೆ ಬೆಳಿಗ್ಗೆ ಏನೇನೋ ಕನಸು ಇಟ್ಕೊಂಡು ಬಂದಿರ್ತಾರೆ. ಆ ಮನೆಗಡೆ ಒಳಗಡೆ ಹೋಗೋಕ್ಕೆ ಏನೇನೋ ಕನಸು ಅಂದರೆ ಆ ಥರ ಒಳಗಡೆ ಹೋದಾದ್ಮೇಲೆ ಯಾವ ಥರ ಆಗಬೇಕು, ಈ ಥರ ಆಗಬೇಕು ಅಂತಂದು ಏನೇನೋ ಕನಸು ಇಟ್ಕೊಂಡು ಹೋಗಿರ್ತಾರೆ. ಆ ಕನಸು ಒಂದಿಷ್ಟು ಮಂದಿಗೆ ನೆನ್ಸತ್ತವು, ಒಂದಿಷ್ಟು ಮಂದಿಗೆ ಅವೇ ಕನಸು ವಿರುದ್ಧನೋ ಆಗ್ತವೆ. ಅದು ಬಿಡಿ, ಈ ಪ್ರೋಮೋದಲ್ಲಿ ಅದೇ ಇರುತ್ತೆ. ಮತ್ತು ಸುದೀಪ್ ಸರ್ ಅವರ ಎಂಟ್ರಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಅದು ಆ ಪ್ರೋಮೋದಲ್ಲಿರುವಂಥ ಪಿಕ್ಚರ್ಸ್ ಆಗಿರ್ಬೋದು, ನೋಡಿದ್ದೀರ ನೀವು. ಸುದೀಪ್ ಸರ್ ಅವರು ಹೊರಗಡೆ ಬರ್ತಾರೆ. ಒಂದು ಬಿಗ್ ಬಾಸ್ ಮನೆ ಅದಕ್ಕೊಂದು ರಾಜ ಅಂದರೆ ಅರಮನೆ, ಅದಕ್ಕೆ ರಾಜ ಸುದೀಪ್ ಸರ್ ಅವರು. ಹೊರಗಡೆ ಸೈನಿಕರು ಯಾವ ಥರ ಇದ್ರು, ಆಡಿಯನ್ಸ್ ಆಗಿರ್ಬೋದು, ನಮ್ಮ ಸುದೀಪ್ ಸರ್ ಅವರ ಫ್ಯಾನ್ಸೇ ಇವರು. ಅವರು ಫ್ಯಾನ್ಸ್ ಆ ಫೋಟೋ ಹಿಡ್ಕೊಂಡಾಗಿರ್ಬೋದು, ಏನು ಕಿಚ್ಚ ಅಂತ ಬರೆದು ಇಟ್ಕೊಂಡಾಗಿರ್ಬೋದು, ಅದೆಲ್ಲ ಸೇಮ್ ಅಂದೆ. ಯಾವ ಥರ ಅಂದ್ರೆ ಸ್ಟೇಡಿಯಂನಾಗ ಈ ವಿರಾಟ್ ಕೊಹ್ಲಿ ಇಟ್ಕೊಂಡು ನಿಂತಿರತ್ತಲ್ಲ, ಅದೇ ಥರನೇ ಇಲ್ಲಿ ಕೂಡ ಈ ಪ್ರೊಮೋದಲ್ಲಿ ಹಿಡ್ಕೊಂಡು ನಿಂತಿದ್ರೆ. ಈ ಪ್ರೊಮೋ ನೋಡೋಕೆ ಒಂದು ಸ್ವಲ್ಪ ಸಖತ್ತಾಗಿದೆ. ಬಟ್ ಇದರಲ್ಲಿ ಅಪ್ಡೇಟ್ ಏನೇನು ಸಿಕ್ತಪ್ಪ ಅಂದ್ರೆ, ಬಿಗ್ ಬಾಸ್ಗೆ ಇವಾಗ ಅಗ್ನಿ ಪರೀಕ್ಷೆ ಅಂತಂದು ಐತಿ. ಆ ಅಗ್ನಿ ಪರೀಕ್ಷೆನ ಇವರ ನಡೆಸ್ಕೊಡ್ತಾರನ್ನೋ ಹಿಂಟ್ ಕೊಟ್ಟರು ಏನೋ ಗೊತ್ತಿಲ್ಲ. ಇವರು ಏನೇನು ಮಾಡ್ತಾರೆ ಏನೇನು ಒಂದು ಗೊತ್ತಿಲ್ಲ. ಏನೋ ಇಟ್ಕೊಂಡಿದ್ವಿ ಅಗ್ನಿ ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಸ್ಟಾರ್ಟ್ ಆಗುತ್ತೆ, ಏನಾಗುತ್ತೆ ಅಂತಂದು ನಾವು ಈ ಪ್ರೋಮೋದಲ್ಲಿ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಬಟ್ ಇವರು ಬಿಗ್ ಬಾಸ್ ಅವರು ಅದ್ರ ಬದಲನೇ ಮಾಡಿಬಿಟ್ರು. ಇವಾಗ ಸುದೀಪ್ ಸರ್ ಅವ್ರ ಪ್ರೋಮೋ ಬಿಟ್ಬಿಟ್ಟು ನಾವು ಅಂದ್ಕೊಂಡಿದ್ವಿ ಇದ್ರಾಗ ಸುದೀಪ್ ಸರ್ ಬರೋದೇ ಇಲ್ಲ. ಮೇನ್ ಸೀಸನ್ ಯಾವಾಗ ಬರ್ತಾರಂತ ನಾವು ಅಂದ್ಕೊಂಡ್ಬಿಟ್ವಿ. ಇವರು ಬಿಗ್ ಬಾಸ್ ಅವರು ಅದ್ರ ಬದಲು ಮಾಡಿ ಸುದೀಪ್ ಸರ್ ಅವ್ರ ಎಂಟ್ರಿನ ಹಾಕಿಬಿಟ್ಟಾರೆ ಈ ಪ್ರೊಮೋದಾಗ ಅಂಕರ ಸುದೀಪ್ ಸರ್ ಅವ್ರ ಎಂಟ್ರಿ ಮಾತ್ರ ಐತಿ. ಇನ್ನು ಶುರು ಮಾಡೋಣ ಅಂತಂದು ಸುದೀಪ್ ಅವರು ಹೇಳಿದ್ದಾರೆ. ನೋಡೋಣ ಏನು ಶುರು ಮಾಡ್ತಾರೆ ಅಂತಂದು ಕಾದು ನೋಡ್ಬೇಕಾಗಿದೆ. ಈ ಪ್ರೊಮೋ ಯಾವ ಥರ ಅನ್ನಿಸ್ತು ನಿಮಗೆ, ಮತ್ತು ಈ ಪ್ರೊಮೋದಲ್ಲಿ ಏನು ಇರಬೇಕಾಗಿತ್ತು, ಏನಿಲ್ಲ, ಯಾವುದು ಇದೆ, ಮತ್ತು ಏನು ಸುದೀಪ್ ಸರ್ ಅವ್ರ ಸ್ಟೈಲ್ ಆಗಿರ್ಬೋದು, ಯಾವ ಥರ ಎಂಟ್ರಿ ಇತ್ತು, ಅದನ್ನೆಲ್ಲ ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಬಂದರೆ ಒಂದು ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಥ್ಯಾಂಕ್ ಯು.